ಎಲ್ರಿಗೂ ನಮಸ್ಕಾರ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನ ಕಾರ್ಯಕ್ರಮ ಇದೇ 1ನೇ ತಾರೀಕು ಅಂದ್ರೆ ಜೂನ್ 1ನೇ ತಾರೀಕು ಅಡ್ಯಾರ್ ಗಾರ್ಡನ್ ಮಂಗಳೂರಿನಲ್ಲಿ ನಡೀತಾ ಇದೆ. ನೋಡಿ, ಈ ಮೊನ್ನೆ ಅಷ್ಟೇ ಬನ್ನಾಡಿಯ ಒಬ್ಬ ಯಕ್ಷಗಾನ ಕಲಾವಿದ ರಂಜಿತ್ ದೇವಾಡಿಗನಿಗೆ ಅಪಘಾತ ಆಗತ್ತೆ. ಆತ ದುರ್ಮರಣಕ್ಕೀಡಾಗ್ತಾನೆ. ಯಾವುದೇ ಇನ್ಶೂರೆನ್ಸ್ ಕೂಡ ಕ್ಲೈಮ್ ಆಗಲ್ಲ. ಆದ್ರೆ ಪಟ್ಲ ಫೌಂಡೇಶನ್ ಇಂದ ಪಟ್ಲ ಸತೀಶ್ ಶೆಟ್ಟಿ ಅವರು ಕಳೆದ ಹಲವಾರು ವರ್ಷಗಳಿಂದ ಫ್ರೀ ಇನ್ಶೂರೆನ್ಸ್ ಅನ್ನ ಒದಗಿಸಿಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಪಟ್ಲ ಫೌಂಡೇಶನ್ ನ ಡೈರೆಕ್ಟರ್ ಆದಂತ ಉದಯ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ಮಾಹಿತಿಯನ್ನು ಕೊಡ್ತಾರೆ. ಉದಯಣ್ಣ ನಮಸ್ಕಾರ. ನಮಸ್ತೆ. ಏನದು ಇನ್ಶೂರೆನ್ಸ್? ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು. ನಾರಾಯಣ ಪೂಜಾರಿ ಶನೀಶ್ವರ ಮೇಳ ಮತ್ತೆ ರಂಜಿತ್ ದೇವಾಡಿಗ ಸೂರಾಲ್ ಮೇಳ ಅವ್ರು ಇನ್ಸೂರೆನ್ಸ್ ಮಾಡಿರ್ಲಿಲ್ಲ. ಓಕೆ, ಮಾಡಿದ್ರೆ ಏನಾಗ್ತಿತ್ತು? ಮಾಡಿದ್ದಿದ್ರೆ 10 ಲಕ್ಷ ಅವರ ಮನೆಗಳಿಗೆ ಸಿಗ್ತಾ ಇತ್ತು. ಈ ವರ್ಷದಲ್ಲಿ 6 ಜನರಿಗೆ 10 ಲಕ್ಷ, 60 ಲಕ್ಷ ಅವರ ಮನೆಯವರಿಗೆ ಸಿಗ್ತಾ ಇದೆ. ಒಟ್ಟು 6 ಜನರಿಗೆ 10 ಲಕ್ಷ. ಅದು ಬರೀ ಡೆತ್ ಆದವರಿಗೆ. ಆಕ್ಸಿಡೆಂಟಲ್ ಕ್ಲೈಮ್ಗಳು ತುಂಬಾ ಜನರಿಗೆ ಲಕ್ಷಾಂತರ ರೂಪಾಯಿ ಇದರಲ್ಲಿ ಸಿಕ್ಕಿದೆ. ಎಲ್ರು ಈ ಸಲ ಕಲಾವಿದ್ರು ಬಂದು ಒಂದು ಇನ್ಸೂರೆನ್ಸ್ ಮಾಡಿ, ಅದು ಮೇಳದ ಯಜಮಾನರು ಸಹ ಒಂದು ಅವೇರ್ನೆಸ್ ಆಗಿ ತಗೊಂಡು ಎಲ್ಲ ಕಲಾವಿದರನ್ನು ಕಳಿಸಿ ಫ್ರೀ ಆಗಿ ಒಂದು ಇನ್ಸೂರೆನ್ಸ್ ಮಾಡುವಂತ ಕೆಲಸಗಳು ಆಗ್ಬೇಕು. ಬಡಗು ತಿಟ್ಟು ಸ್ಪೆಷಲ್ ಯಕ್ಷಗಾನ ಕಲಾವಿದ್ರು, ಬಡಗು, ತೆಂಕು ಮತ್ತೆ ನಾಟಕ ಕಲಾವಿದ್ರು, ದೈವ ನರ್ತಕರು ಮತ್ತೆ ಕಂಬಳ ಕೋಣ ಹೊಡಿಸುವ ಜನಪದ ಕ್ರೀಡೆ ಇಷ್ಟು ಜನರಿಗೆ ಫ್ರೀ ಆಗಿ ಇನ್ಸೂರೆನ್ಸ್ ಜೂನ್ 1ನೇ ತಾರೀಕು ಅಡ್ಯಾರ್ ಗಾರ್ಡನ್ ಮಂಗಳೂರು. ಹೇಳಿದ್ರಲ್ಲ, ನೋಡಿ, ಇದೊಂದು ಒಳ್ಳೆಯ ಅವಕಾಶ. ಈ ವಿಡಿಯೋನ ಸಾಕಷ್ಟು ಜನರು ನೀವು ತಲುಪಿಸಿ. ಎಷ್ಟೋ ಜನ ಬಡ ಕಲಾವಿದ್ರು, ಬಡ ಜಾನಪದ ಕಲಾವಿದ್ರು ಕಷ್ಟದಲ್ಲಿರ್ತಾರ. ದೈವ ನರ್ತಕರ ಕುಟುಂಬ ಫ್ರೀ ಆಗಿ ಒಂದು ಇನ್ಶೂರೆನ್ಸ್ ಅನ್ನ ಆ ದಿವಸ ಕೂಡ ಮಾಡ್ತಾ ಇದ್ದಾರೆ. ಎಲ್ಲೋ ದುರಂತ ಆದಾಗ ಎಚ್ಚೆತ್ತುಕೊಳ್ಳೋದಕ್ಕಿಂತ ಮೊದಲೇ ನಾವು ಅದರ ಬಗ್ಗೆ ಜಾಗೃತರಾಗೋದು ಒಳ್ಳೇದು. ಇಂತಹ ಒಂದು ಸಮಾಜಕ್ಕೆ ಉಪಕಾರಿಯಾದಂತ ಕೆಲಸವನ್ನ ಮಾಡ್ತಿರುವಂತ ಪಟ್ಲ ಫೌಂಡೇಶನ್ಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ, ಅಡ್ಯಾರ್ ಗಾರ್ಡನ್ ಜೂನ್ 1ನೇ ತಾರೀಕು ಮಂಗಳೂರು ಪಟ್ಲ ಫೌಂಡೇಶನ್ ನ ದಶಮ ಸಂಭ್ರಮಕ್ಕೆ ನಾವೆಲ್ಲರೂ ಸೇರೋಣ. ನೀವೆಲ್ಲ ಬನ್ನಿ. ನಮಸ್ಕಾರ.